ಬಿಜೆಪಿಯವರು ಈ ವಿಚಾರದಲ್ಲಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಿ ಅಂತ ಹೇಳಿ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಸಿಎಂ ವಿರುದ್ಧ ರಾಜೀನಾಮೆಯ ಕ್ಯಾಂಪೇನ್ ಅನ್ನ ಮಾಡಿ ಅಂತ ಹೇಳಿ ಪಕ್ಷದಲ್ಲಿ ಭಿನ್ನಮತ ಅಸಹಕಾರ ನಡೆಯಲ್ಲ. ಸಿದ್ದರಾಮಯ್ಯ ರಾಜೀನಾಮೆಗೆ ಒಗ್ಗಟ್ಟಿನಲ್ಲಿ ಹೋರಾಟವನ್ನ ಮಾಡಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ನೀಡಿದೆ. ಜಿಲ್ಲಾ ಘಟಕಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲು ಸೂಚನೆಯನ್ನ ನೀಡಿದೆ. ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಸಿಎಂ ಕಾವೇರಿ ನಿವಾಸ ಮುತ್ತಿಗೆಗೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಬಿಜೆಪಿ. ಸಿದ್ದರಾಮಯ್ಯನವರ ವಿರುದ್ಧ ನಿರಂತರ ಹೋರಾಟವನ್ನ ಮಾಡಿ ರಾಜ್ಯಾದ್ಯಂತ ಸಿಎಂ ವಿರುದ್ಧ ರಾಜೀನಾಮೆ ಕ್ಯಾಂಪೇನ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಭಿನ್ನಮತ ಅಸಹಕಾರ ನಡೆಯಲ್ಲ ಅಂತ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ನೀಡಿದೆಯಂತೆ. ಪ್ರಮುಖವಾಗಿ ನ್ಯಾಯಾಧೀಶರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಕಾನೂನು ಎದುರು ಎಲ್ಲರೂ ಕೂಡ ಒಂದೇ ಅನ್ನುವ ಅಂಶವನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ. ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತೇನು ತೀರ್ಪನ್ನ ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು. ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ನಾನು ಮೊದಲನೇದಾಗಿ ನ್ಯಾಯಾಲಯದ ತೀರ್ಪೇನಿದೆ ಅದು ಸ್ವಾಗತ ಮಾಡ್ತೀನಿ. ನಾವೆಲ್ಲ ಹೇಳ್ತಾ ಇದ್ರಿ ಕಾಂಗ್ರೆಸ್ ಭ್ರಷ್ಟಾಚಾರಿಗಳು 15 ತಿಂಗಳಲ್ಲೇ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕವನ್ನು. ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಹೊಡೆದು ಒಬ್ಬ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು. ಈಗ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮೂಡ ಹಗರಣದಲ್ಲಿ ಸೈಟನ್ನು ತೆಗೆದುಕೊಂಡು ಅವರು ಕೂಡ ರಾಜೀನಾಮೆ ಕೊಡಬೇಕು, ಆ ಪರಿಸ್ಥಿತಿ ಬಂದಿದೆ. ಅಂದರೆ ಇವತ್ತು ರಾಜಭವನದ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿದ್ರು, ಮತ್ತು ರಾಜಭವನದ ಮುತ್ತಿಗೆ ಮಾಡಿದ್ರು. ಗವರ್ನರ್ಗೆ ಇಲ್ಲ ಸಲ್ಲದ ಮಾತುಗಳಲ್ಲಿ ಅವಹೇಳನ ಮಾಡಿದ್ರು. ಈ ತೀರ್ಪಿಂದ ಇಡೀ ರಾಜಕಾರಣದ ಒಂದು ರಾಜಕೀಯನೇ ಬದಲಾವಣೆಗಳನ್ನು ಆಗ್ತಾ ಇದೆ. ನಾವು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸತ್ಯಕ್ಕೆ ಗೆಲುವಿದೆ, ಸತ್ಯಮೇ ಜಯತೆ ಅನ್ನುವಂಥದ್ದಾಗಿದೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಈ ಕೂಡಲೇ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಗೋಡೆ ಮೇಲೆ ಬರೆದಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಒಂದೇ ಈಗ ದಾರಿ ಉಳಿದಿರೋದವರಿಗೆ. ದೊಡ್ಡ ದೊಡ್ಡ ಲಾಯರ್ ಎಲ್ಲ ಬಂದು ವಾದ ಮಾಡಿದ್ರು, ಎಳೆಯಾಗಿ ಬಿಡಿಸಿಟ್ರು. ಇವ್ರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶವನ್ನು ಕೂಡ ಬಿಟ್ಕೊಡ್ಲಿಲ್ಲ. ಶ್ರೀಮಾನ್ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಮೊದಲುಗೊಂಡು AG ವರೆಗೆ ಎಲ್ಲರೂ ಇವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವಿಷಯವನ್ನು ಮುಂದಿಟ್ಟ ನಂತರ ಎಲ್ಲವನ್ನೂ ಅಳೆದು ತೂಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೀನು ಮುಚ್ಚಿಡ್ಕೊಳಕ್ ಆಗಲ್ಲ. ಇದ್ರ ಜೊತೆಗೆ ವಾಲ್ಮೀಕಿ ಹಗರಣನೂ ಸುರುಳಿ ಸುತ್ತಕೊಂಡಿದೆ, ಅರ್ಕಾವತಿ ಹಗರಣನೂ ಕೂಡ ಕಾಲಿಂದ ತಲೆವರೆಗೂ ಸುತ್ತಕೊಂಡಿದೆ. ಇದಕ್ಕಿಂತ ಜಾಸ್ತಿ ಬಂಡ್ತ ನೋಡಿ, ಅದರ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. ಕಾರಣ, ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ರು ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ. ಅದೆಲ್ಲ ಮುಗಿದ ಮೇಲೆ ಮಾತಾಡ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತನ್ನ ತೀರ್ಮಾನ. ಮೇಲ್ನೋಟಕ್ಕೆ ಕರಪ್ಷನ್ನು ಮತ್ತು ಕಾನೂನುಗಳನ್ನು ನಿಯಮಗಳನ್ನು ಗಾಳಿಗೆ ತೂರಿ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ದಟ್ಸ್ ವೈ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಇಮ್ಮಿಡಿಯೇಟ್ಲಿ ರಿಸೈನ್. ಅವರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ನಾನು ಅಪೀಲ್ ಮಾಡ್ತೀನಿ. ನೀವು ಅಪೀಲ್ ಮಾಡ್ಕೋರಿ, ಕಾನೂನಲ್ಲಿ ಪ್ರೊವಿಷನ್ ಇದೆ. ನಾವೇನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಧೈರ್ಯ ಇದ್ರೆ ಅವರು CBI ಕೊಡ್ಲಿ. ಅವರು ಮೂಡದಲ್ಲಿ ಏನು ನಡೆಯುತ್ತೆ ಅವರಿಗೆ ಗೊತ್ತಿತ್ತು. ಆದ್ರೂ ಕೂಡ ಅವರ ಹೆಂಡತಿ ಅನಧಿಕೃತವಾಗಿ 14 ಸೈಟ್ಗಳನ್ನ ಅವರು ತಗೊಳ್ಳೋದಕ್ಕೆ ಬಿಟ್ಕೊಂಡ್ರು. ಅವರು ಜಮೀನು ಕೊಟ್ಟಿರೋದು ಹಳ್ಳಿಯಲ್ಲಿ, ಆದ್ರೆ ಸೈಟ್ ತಗೊಂಡಿರೋದು ಮೈಸೂರಿನ ಅತ್ಯಂತ ಪ್ರಭಾವಿ ಏರಿಯಾದಲ್ಲಿ ಮತ್ತು ಹೆಚ್ಚು ಬೆಲೆ ಬಾಳುವಂತ ಜಾಗದಲ್ಲಿ. ಇದು ಸಿದ್ದರಾಮಯ್ಯನವರು ಮಾಡಿದ ತಪ್ಪು. 4ನೇದು, ಅವರು ಯಾವ ಕೇಸು ಗವರ್ನರ್ ಮುಂದೆ ಬಂತು, ಗವರ್ನರ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ಯಾವ್ಯಾವ ಮಾತನ್ನು ಹೇಳಿದ್ರಿ ನೀವು? ಯಾರಿದರ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅದೇ ಲೋಕಾಯುಕ್ತ ಮಾಡ್ಬೇಕಾಗ್ಬೋದು. ಅಂದ್ರೆ ಒಂದು ಬಾರಿ ನೀವು ಲೋಕಾಯುಕ್ತವನ್ನೇ ಮುಚ್ಚಿದವರು ಇವತ್ತು ನಿಮ್ಮಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ರಾಜ್ಯದ ಜನ ಸಾಧ್ಯ ಇಲ್ಲ, ದೇಶದ ಜನ ಸಾಧ್ಯ ಇಲ್ಲ.
ಮತ್ತೆ ನೀವು ಲೋಕಾಯುಕ್ತವನ್ನ ವೀಕ್ ಮಾಡುವವರಿದ್ದೀರಿ, ನಿಮ್ಮನ್ನ ನೀವು ರಕ್ಷಣೆ ಮಾಡುವುದಕ್ಕಾಗಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವ ಭ್ರಷ್ಟಾಚಾರದ ಪಿತಾಮಹ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ, 2013 ನಿಮ್ಮ ಕೇಸನ್ನು ಮುಚ್ಚಿ ಹಾಕೊಳ್ಳೋದಕ್ಕಾಗಿ 25ಕ್ಕಿಂತ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ನಿಮ್ದಿತ್ತು, ಅದಕ್ಕಾಗಿ ನೀವು ಮುಚ್ಚಿ ಹಾಕಿದ್ರಿ. ಇವತ್ತು ಕೂಡ ನೀವು ಅದನ್ನೇ ಮಾಡುವವರಿದ್ದೀರಿ. ಅದಕ್ಕಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪ್ರಾಸಿಕ್ಯೂಷನ್ ಎದುರಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರನ್ನ ತುಂಬಾ ಹತ್ತಿರದಿಂದ ನಾನು ಕೂಡ ಬಲವನಾಗಿದ್ದೇನೆ. ಈ ರೀತಿ ಬಂದಂತ ಸಂದರ್ಭದಲ್ಲಿ ಅವರು ತುಂಬಾ ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸಾಧಕ ಬಾಧಕಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಏನೋ ಒಂದು ರೆಪ್ಯುಟೇಷನ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ತಪ್ಪು ಮಾಡೋದು ಮನುಷ್ಯನಿಗೆ ಸಹಜ, ಅದು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದೆ. ಕರ್ನಾಟಕ ಹೈಕೋರ್ಟ್ ಅದನ್ನ ಏನ್ ಬಂದಿದೆ ತಪ್ಪನ್ನ ಅವರು ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಮಾತ್ರ ಆದೇಶ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಕೇಸ್ದಾಗೆ ಪ್ರಾಸಿಕ್ಯೂಷನ್ ಏನು ಅವರು ಆದೇಶ ಮಾಡಿಲ್ಲ. ಆಗಿರೋದ್ರಿಂದ ತಾವು ದಯವಿಟ್ಟು ಏನು ಇವತ್ತು ಉಚ್ಚ ನ್ಯಾಯಾಲಯದ ಆದೇಶವನ್ನ ತಾವು ಗೌರವಿಸಿ ತಕ್ಷಣ ತಾವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಿ ತಾವು ತಪ್ಪಿತಸ್ಥರಲ್ಲ ಅಂತ ಬಂದ್ಮೇಲೆ ಮತ್ತೆ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ದೇನೋ ತಗರಾಲಿಲ್ಲ. ಇದನ್ನ ತಾವು ಮಾಡ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ವೈಯಕ್ತಿಕವಾಗಿ ನಿಮ್ಮ ಆಗುವಗಳನ್ನ, ನಿಮ್ಮ ತೀರ್ಮಾನಗಳನ್ನ, ನಿಮ್ಮ ದಿಟ್ಟ ದೇರ ನುಡಿಯನ್ನು ನಾವು ಬಲ್ಲವನಾಗಿದ್ದೇನೆ. ಇದೆಲ್ಲವೂ ಕೂಡ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೋ ಒಂದು ಇದಕ್ಕೆ ಅಂಟ್ಕೊಳ್ಳದೆ ರಾಜೀನಾಮೆ ಕೊಟ್ಟು ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಇದೊಂದು ಕಪ್ಪು ಚುಕ್ಕಿ ಅಂತ ಅವರು ತಿಳ್ಕೊಳ್ಳಿ, ಮತ್ತೊಂದಾರು ತಿಳ್ಕೊಳ್ಳಿ. ಅವರು ಈ ಸ್ಥಾನಕ್ಕೆ ತಮ್ಮ ಸ್ಥಾನಕ್ಕೆ ಯಾರ ಮಾತು ಕೇಳ್ದಿರಾ ತಾವು ರಾಜೀನಾಮೆ ಕೊಟ್ಟು ಮತ್ತೆ ಎನ್ಕ್ವೈರಿ ಮುಗಿದ ಮೇಲೆ ತಾವು ಸಭ್ಯರು ಏನು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಮತ್ತೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ದೇನ್ ತಗರಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನ್ಯಾಯಾಂಗದ ಆದೇಶ ಏನಿದೆ ಈ ಆದೇಶನ ಗೌರವಿಸಬೇಕು ಅಂತ ನಾನು